ಎದೆ ಕೈ ಹಾಕಿ ಈ ಥರ ಎಲ್ಲ ಇಸ್ಕೋದೆಲ್ಲ ಸರ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಲೈಂಗಿಕ ಕಿರುಕುಳ ಆರೋಪದಡಿಯಲ್ಲಿ ಬಂಧನವಾಗಿರ್ತಕ್ಕಂಥ ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧ ಇದೀಗ ಮತ್ತೊಬ್ಬ ಸಂತ್ರಸ್ತ ಮಹಿಳೆ ದೂರನ್ನು ಕೊಟ್ಟಿದ್ದಾಳೆ. ರಾಮಚಂದ್ರಪ್ಪನ ಕಾಮಪುರಾಣ ಇಲ್ಲಿಗೆ ನಿಲ್ಲುವ ಹಾಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಬಗೆದಷ್ಟು ಬಯಲಾಗ್ತಾ ಇದೆ. ಆತನ ಕಾಮಕೇಳಿಗಳ ಕಥೆಗಳು ಒಂದೊಂದೇ ಈಗ ಬಯಲಿಗೆ ಬರ್ತಾ ಇರೋದು. ಈಗಾಗಲೇ ಆ ಸಂತ್ರಸ್ತ ಮಹಿಳೆ, ಮತ್ತೊಬ್ಬ ಸಂತ್ರಸ್ತ ಮಹಿಳೆ ಕೊಟ್ಟಿರ್ತಕ್ಕಂಥ ಜೊತೆಗೆ ಮಾತನಾಡಿರ್ತಕ್ಕಂಥ ಆರೋಪದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾರೇ ಜಮೀನು ವಿಚಾರವಾಗಿ ಇದೇ ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರಪ್ಪನ ಬಳಿ ಹೋದರೆ ಯಾವ ರೀತಿಯಾಗಿ ನಡೆದುಕೊಳ್ತಾರೆ ಅನ್ನೋದಕ್ಕೆ ಈ ಮಹಿಳೆ ಹೇಳ್ತಾ ಇರತಕ್ಕಂಥ ಆರೋಪಗಳೇ ನೇರವಾಗಿ ಸಾಕ್ಷಿ ಆಗುತ್ತೆ. ಕಚೇರಿಗೆ ಬನ್ನಿ ಅಂತ ಕರೆಸ್ಕೊಳ್ಳೋದು, ಜೊತೆಗೆ ಅವರನ್ನು ಪರ್ಸ್ನಲ್ ರೂಮ್ಗೆ ಕರ್ಕೊಂಡು ಹೋಗೋದು, ಪರ್ಸ್ನಲ್ ವಿಚಾರ ಮಾತನಾಡಬೇಕು ಅಂತ ಕರೆದುಕೊಂಡು ಹೋಗೋದು, ಅಲ್ಲಿ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗೋದು, ಇದು ರಾಮಚಂದ್ರಪ್ಪನವರ ಕೈಯಾಲಿ ಅಂತ ಕಾಣಿಸುತ್ತೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಆಗ್ತಾ ಇದ್ದಾರೆ, ರಾಮಚಂದ್ರಪ್ಪ ಅಲ್ಲ ಆತ ಕಾಮಚಂದ್ರಪ್ಪ ಅಂತ. ಹೀಗೆ ಬಗೆಯ ತರಹೇವಾರಿ ಕಮೆಂಟ್ಸ್ಗಳನ್ನು ಕೂಡ ನೀವೆಲ್ಲರೂ ಕೂಡ ಆಗ್ತಾ ಇದ್ದೀರಾ. ಯಾರಾದರೂ ಈ ಮಧುಗಿರಿಯ ಡಿವೈಎಸ್ಪಿ ಹೆಸರಲ್ಲಿ ದೂರವಾಣಿ ಕರೆ ಮಾಡಿ ನೀವೇನಾದರೂ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಾ, ಕಚೇರಿಗೆ ಬನ್ನಿ ಅಂತ ಏನಾದರೂ ಕರೆದು ಬಿಟ್ಟರೆ ತತ್ಕ್ಷಣಕ್ಕೆ ಆಲೋಚನೆ ಮಾಡುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಆ ರೀತಿಯಾಗಿ ಇದೇ ಡಿವೈಎಸ್ಪಿ ನಡೆಸ್ತಾ ಇದ್ದಂಥ ಈ ಲೈಂಗಿಕ ಕೃತ್ಯಗಳು ಈಗ ಬಯಲಿಗೆ ಬರ್ತಾ ಇರೋದು. ಯಾವ ರೀತಿಯಾಗಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದರು ಅಂದರೆ, ಇದೇ ರಾಮಚಂದ್ರಪ್ಪನವರು ಜಮೀನು ವಿಚಾರವಾಗಿ ತುಮಕೂರು ಟೌನ್ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ಒಬ್ಬ ಮಹಿಳೆ ದೂರು ಕೊಟ್ಟಿರ್ತಾರೆ. ಮಧುಗಿರಿಯ ಡಿವೈಎಸ್ಪಿ ಹೆಸರಲ್ಲಿ ಒಂದು ದೂರವಾಣಿ ಕರೆ ಬರುತ್ತೆ. ಅದು ಆರಂಭದಲ್ಲಿ ಇದೇ ಡಿವೈಎಸ್ಪಿ ರಾಮಚಂದ್ರಪ್ಪನವ್ರು ಮಾಡಿರೋದಾ ಅಥವಾ ಅವ್ರದ್ದೊಂದು ಗ್ಯಾಂಗ್ ಇದೆಯೋ ಗೊತ್ತಿಲ್ಲ. ದೂರವಾಣಿ ಕರೆ ಬರುತ್ತೆ, ಮಹಿಳಾ ಆಯೋಗಕ್ಕೆ ನೀವು ದೂರು ಕೊಟ್ಟಿದ್ದೀರಾ, ಕಚೇರಿಗೆ ಬನ್ನಿ ಅಂತ ಕರೀತಾರೆ. ನ್ಯಾಯ ಸಿಗೋ ನಿರೀಕ್ಷೆಯಿಂದ ಇದೇ ಮಹಿಳೆ ಆಗಸ್ಟ್ 11ರಿಂದ 14ರವರೆಗೆ ಪ್ರತಿದಿನ ಕಚೇರಿಗೆ ಹೋಗಿದ್ದಾರೆ. ಆಗ ಡಿವೈಎಸ್ಪಿ ರಾಮಚಂದ್ರಪ್ಪನವರು ಪರಿಚಯ. ಈ ಮಹಿಳೆ ಪರ್ಸ್ನಲ್ ವಿಚಾರ ಮಾತನಾಡಬೇಕು ಅಂತ ಈ ಮಹಿಳೆಯನ್ನು ರೂಮಿಗೆ ಕರೆದುಕೊಂಡು ಹೋಗೋದು, ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗೋದು. ಈ ವಿಚಾರವನ್ನು ಮರುದಿನ ಪತಿಗೂ ಕೂಡ ತಿಳಿಸಿದ್ದಾರೆ ಈ ಮಹಿಳೆ. ಗಂಡನಿಗೆ ಆ ಕ್ಷಣದಲ್ಲಿ ಹೇಳಲಿಕ್ಕೆ ಆಗಲಿಲ್ಲ, ವಿಚಲಿತರಾಗಿದ್ದರಂತೆ, ಸ್ವಲ್ಪ ಶಾಕ್ಗೊಳಗಾಗಿದ್ದರಂತೆ. ಅದಾದ ಮೇಲೆ ಮರುದಿನ ಪತಿಗೆ ತಿಳಿಸ್ಬಿಟ್ಟಿದ್ರಂತೆ. ಇದನ್ನು ಮುನ್ನೆಲೆಗೆ ತರಬೇಕು, ಕಂಪ್ಲೇಂಟ್ ಕೊಡಬೇಕು ಅಂತ ಆರಂಭದಲ್ಲಿ ಡಿಸೈಡ್ ಮಾಡಿದ್ರಂತೆ. ಅವ್ರು ಯಾಕೆ ಸೈಲೆಂಟ್ ಆಗಿದ್ರು ಗೊತ್ತಿಲ್ಲ. ಇದೀಗ ಒಬ್ಬ ಮಹಿಳೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಾಗ ಈ ಮಹಿಳೆಯು ಕೂಡ ಈಗ ಎಸ್ಪಿಗೂ ದೂರನ್ನು ಕೊಡಲಿಕ್ಕೂ ಕೂಡ ಮುಂದಾಗಿರೋದು. ಜೊತೆಗೆ ಖಾಸಗಿ ಮಾಧ್ಯಮದಲ್ಲೂ ಕೂಡ ತಮ್ಮ ದೂರನ್ನು, ಜೊತೆಗೆ ತಮ್ಮ ಆರೋಪವನ್ನು ಯಾವ ರೀತಿಯ ಕಿರುಕುಳ ಕೊಟ್ಟ ಅನ್ನೋದನ್ನು ಸ್ಪಷ್ಟವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದನ್ನು ಹೇಳಲಿಕ್ಕೆ ನಿಜಕ್ಕೂ ಕೂಡ ಅಸಹ್ಯ, ಹೊಲಸು ಅಂತ ಅನಿಸುತ್ತೆ. ಯಾಕೆಂದರೆ ಆ ರೀತಿಯಾಗಿ ಈ ವ್ಯಕ್ತಿ ನಡೆದುಕೊಂಡಿರೋದು. ಬೆಂಗಳೂರು ಮೂಲದ ಸಂತ್ರಸ್ತ ಮಹಿಳೆ ಈಕೆ. ಇದೇ ಈಗಾಗಲೇ ಡಿವೈಎಸ್ಪಿಗೆ ಈ ಒಂದು ಕಂಪ್ಲೇಂಟ್ ಕೂಡ ಮತ್ತಷ್ಟು ಸಂಕಷ್ಟವನ್ನು ತರುವ ಸಾಧ್ಯತೆ ಇರೋದು. ಬಗೆದಷ್ಟು ಬಯಲಾಗ್ತದೆ. ಒಂದೆರಡಲ್ಲ, ಸಹಾಯ ಮಾಡೋ ನೆಪದಲ್ಲಿ ಯಾರು ಬಂದರೂ ಅವ್ರ ಜೊತೆಗೆ ಕೆಟ್ಟದಾಗಿ ವರ್ತನೆಯನ್ನು ತೋರೋದು. ಇನ್ನು ಅಸಹಾಯಕ ಹೆಣ್ಣು ಮಕ್ಕಳು ಬಂದರೆ, ಬಡವರು ಬಂದುಬಿಟ್ರಂತರೂ ನ್ಯಾಯ ಕೊಡಿಸ್ತೀನಿ ಅನ್ನೋದು, ಅವರ ವೀಕ್ನೆಸ್ಸನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು, ಜೊತೆಗೆ ಪೊಲೀಸ್ ಠಾಣೆಗೆ ಕರೆಸೋದು, ಅದಾದ ಮೇಲೆ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡೋದು. ಈ ಮಹಿಳೆ ಒಂದೊಂದಾಗಿ ದೂರನ್ನು ಹೇಳ್ತಾ ಹೋಗೋದನ್ನು ನಾವು ಗಮನಿಸಿದಾಗ ಡಿವೈಎಸ್ಪಿ ರಾಮಚಂದ್ರಪ್ಪ ಎಷ್ಟು ಕೆಟ್ಟ ಮನಸ್ಥಿತಿ ಉಳ್ಳವರಾಗಿದ್ದರು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಆಗುತ್ತೆ. ಆರಂಭದಲ್ಲಿ ಇದನ್ನು ನಾವು ಈ ಸಂತ್ರಸ್ತ ಮಹಿಳೆ ಈಗ ದೂರನ್ನು ಕೊಟ್ಟಿರೋದನ್ನು ನಾವು ಒಂದು ನೆಗೆಟಿವ್ ಶೇಡ್ನಲ್ಲೂ ಕೂಡ ನೋಡ್ಬೋದು. ಯಾಕೆ ಈಗ ಈ ಸಮಯದಲ್ಲೇ ದೂರನ್ನು ಕೊಡಬೇಕಾಗಿತ್ತು? ಏನಾದರೂ ಅವ್ರ ಮೇಲೆ ವೈಷಮ್ಯ ಇತ್ತಾ, ಕೋಪ ಇತ್ತಾ, ದ್ವೇಷ ಇತ್ತಾ, ಅಥವಾ ಇನ್ಯಾರಾದರೂ ಇವರಿಗೆ ಬೆಂಬಲವನ್ನು ನೀಡಿ ಪುಸ್ಲಾಯಿಸಿ ಕಂಪ್ಲೇಂಟ್ ಕೊಡಿ ಅನ್ನೋ ರೀತಿಯಾಗಿ ಮಾಡಿದ್ದಾರಾ? ಇದೆಲ್ಲವೂ ಕೂಡ ಪ್ರಶ್ನೆಗಳು ಹೇಳ್ತವೆ. ಆದರೆ ಏನೇ ಇರಲಿ, ರಾಮಚಂದ್ರಪ್ಪನವರು ಮಾಡ್ತಕ್ಕಂಥ ಕೃತ್ಯ ಇದೆಯಲ್ಲ, ಅದನ್ನು ಗಮನಿಸಿದಾಗ ಇವೆಲ್ಲವೂ ಕೂಡ ನಗಣ್ಯ ಅಂತ ಅನಿಸ್ಬಿಡುತ್ತೆ. ಈ ಮಹಿಳೆ ಹೇಳ್ತಾ ಹೋಗ್ತಾ ಇರೋದನ್ನು ನಾನು ಹೇಳ್ತೀನಿ ಅಷ್ಟೇ. ಅದನ್ನು ಹೇಳಲಿಕ್ಕೂ ಕೂಡ ಅಸಹ್ಯ ಅಂತ ಅನಿಸುತ್ತೆ ಅಂತ ನಾನು ಹೇಳಿದೆ ಆರಂಭದಲ್ಲಿ. ಇದೇ ರಾಮಚಂದ್ರಪ್ಪ ಅವರು ಆರಂಭದಲ್ಲಿ ವಿಡಿಯೋ ಕಾಲ್ ಮಾಡಿದ್ರಂತೆ ಈ ಮಹಿಳೆಗೆ. ಮೊದಲಿಗೆ ಈ ಮಹಿಳೆ ರಿಸೀವ್ ಮಾಡ್ತಾರಂತ ಫೋನನ್ನು. ಇದೇ ಬೆಂಗಳೂರು ಮೂಲದ ಸಂತ್ರಸ್ತ ಮಹಿಳೆ. ಸರಿಯಾಗಿ ಇಡ್ಕೋ ಮುಖನ ಅಂತ ಹೇಳಿ ಮುಖ ಇಡ್ಕೊಳ್ಳಿಕ್ಕೆ ಹೇಳಿದ್ರಂತೆ. ಆಗ ಮುಖವನ್ನು ನೋಡೋದು, ಓಕೆ ಈ ಮಹಿಳೆ ಚೆನ್ನಾಗಿದ್ದಾಳೆ, ನೋಡಲಿಕ್ಕೆ ಸುಂದರವಾಗಿದ್ದಾಳೆ ಅಂತ ಕನ್ಫರ್ಮ್ ಏನಾದರೂ ಮಾಡ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಹಾಗಾದರೆ ನಿಮ್ಮ ಜೊತೆ ಮಾತನಾಡಬೇಕು, ಸೀದಾ ಬನ್ನಿ ನಮ್ಮ ಪೊಲೀಸ್ ಠಾಣೆಗೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಕರೆಸೋದು. ಗಂಡನ ಜೊತೆಗೆ ಈ ಸಂತ್ರಸ್ತ ಮಹಿಳೆಯೂ ಕೂಡ ಹೋಗಿದ್ಲಂತೆ. ಆರಂಭದಲ್ಲಿ ಮಾತನಾಡಬೇಕಾದ್ರೆ
ಸರಿ ನಿಮ್ಮ ಜೊತೆ ಮಾತನಾಡಬೇಕು, ಸರಿ ರೂಮಿಗೆ ನಡೀರಿ ಅಂತ ತಮ್ಮ ಕಷ್ಟವನ್ನು ಸಮಸ್ಯೆಯನ್ನು ಕೇಳಲಿಕ್ಕೆ ಸಪ್ರೇಟ್ ರೂಮ್ ಅಂತ ಇರಬಹುದು. ಅಲ್ಲಿ ಏನಾದರೂ ಪರ್ಸ್ನಲಾಗಿ ಏನಾದರೂ ಕೇಳ್ತಾರೋ ಏನೋ, ಅಥವಾ ಹಣದ ವ್ಯವಹಾರವೋ ಅಥವಾ ಏನಾದರೂ ಡೀಪಾಗಿ ಇದ್ರ ವಿಚಾರವಾಗಿ ಕಂಪ್ಲೇಂಟ್ ವಿಚಾರವಾಗಿ ಏನಾದರೂ ಕೇಳ್ತಾರೋ, ಇನ್ನಷ್ಟು ಇನ್ಫಾರ್ಮೇಷನ್ನ ತೆಗಿಲಿಕ್ಕೆ ಈ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅಂತ ಯಜಮಾನರನ್ನ ಅಲ್ಲೇ ಕೂರಿಸಿ ಸಪ್ರೇಟ್ ಆ ಪರ್ಸ್ನಲ್ ರೂಮ್ ಅಂದರೆ ಆ ವಾಶ್ರೂಮ್ ಬಳಿ ಇರ್ತಕ್ಕಂಥ ರೂಮಿಗೆ ಈ ಮಹಿಳೆ ಹೋದ್ಲಂತೆ. ಜೊತೆಗೆ ಆರಂಭದಲ್ಲಿ ಇದೇ ಗಂಡನನ್ನು ಅಂಗಡಿಗೆ ಕಳಿಸಿ ಆ ಪ್ರೈವೇಟ್ ಜಾಗದಲ್ಲಿ ಚುಂಬಿಸ್ಲಿಕ್ಕೂ ಕೂಡ ಮುಂದಾಗಿ ಬಿಟ್ಟಿದ್ರಂತೆ. ಕೆಲವೊಂದಂತೂ ತುಂಬ ಅಸಹ್ಯಕರ, ತುಂಬ ಹೊಲಸು ಮಟ್ಟದ ರೀತಿಯಾಗಿ ಮಹಿಳೆ ದೂರನ್ನು ಹೇಳ್ತಾ ಹೋಗ್ತಿರೋದು, ಕಿರುಕುಳವನ್ನು ಕೊಟ್ಟಿರ್ತಕ್ಕಂಥ ಬಗೆಯನ್ನು ಎಕ್ಸ್ಪ್ಲೇನ್ ಮಾಡೋದು, ಅದೆಲ್ಲವನ್ನು ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ತುಂಬ ಹೈಲೈಟಿಂಗ್ ಪಾಯಿಂಟ್ಗಳನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಾದ ಮೇಲೆ ತದನಂತರ ಹಗ್ ಮಾಡಿಬಿಟ್ರಂತೆ. ಇದೇ ರಾಮಚಂದ್ರಪ್ಪನವರು ಅವ್ರನ್ನ ಹಗ್ ಮಾಡಿಬಿಟ್ರಂತೆ. ಜೊತೆಗೆ ನಾನು ನೋಡಿಲಿ ಚಿನ್ನ ಅಂತ ಹೇಳಿ ಎದೆ ಎಲ್ಲ ಮುಟ್ಟೋದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಟ್ರಂತೆ. ಆರಂಭದಲ್ಲಿ ತನ್ನ ಎದೆಗೆ ಒತ್ಕೊಳ್ತಾರಂತೆ, ತಂದೆಯ ಸ್ಥಾನದಲ್ಲಿ ಇರೋದು, ನೀವು ಅಳಬೇಡ, ನಾನೆಲ್ಲ ಬಗೆಹರಿಸ್ತೀನಿ ನಿನ್ನ ಸಮಸ್ಯೆನ ಅಂತ. ಆರಂಭದಲ್ಲಿ ಆ ಮಹಿಳೆ ಸಮಸ್ಯೆನ ಹೇಳ್ಕೊಳ್ಬೇಕಾದ್ರೆ ಸ್ವಲ್ಪ ಕಣ್ಣೀರು ಕೂಡ ಹಾಕಿದ್ದಾರೆ. ಆಗ ಎದೆಗೆ ಒತ್ಕೊಂಡು ನೀನೇನು ಎದುರಿಗೆ ಹೋಗಬೇಡ, ನಾನಿದ್ದೀನಿ, DYSP ಆದಂಥ ನಾನೇ ಇರಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅನ್ನೋ ರೀತಿಯಾಗೂ ಕೂಡ ಮಾಡಿದ್ದಾರೆ. ಆಗ ತಂದೆಯ ಸ್ಥಾನದಲ್ಲಿ ಇರೋರು ಈ ರೀತಿಯಾಗಿ ಮಾಡ್ತಾರೆ ಅಂತ ಆ ಮಹಿಳೆ ಯೋಚನೆ ಮಾಡಿರ್ಬೋದು. ಅದಾದ ಮೇಲೆ ಚುಂಬಿಸ್ಲಿಕ್ಕೆ ಯಾವಾಗ ಮುಂದಾಗ್ತಾರೋ ಆಗ ಡೋರ್ನ ಕಿತ್ಕೊಂಡು ಹೊರಗೆ ಬರಲಿಕ್ಕೂ ಕೂಡ ಟ್ರೈ ಮಾಡಿದ್ರಂತೆ. ನಿತ್ಕೋ ಅಂತ ಹೇಳಿ ಜೋಬ್ನಲ್ಲಿರೋ 500 ರೂಪಾಯಿನೂ ಕೂಡ ಕೊಡಲಿಕ್ಕೂ ಕೂಡ ಇದೇ ರಾಮಚಂದ್ರನವರು ಮುಂದಾಗಿದ್ದರಂತೆ. ಇದರಲ್ಲಿ ಎಷ್ಟು ಸುಳ್ಳು ಎಷ್ಟು ಸತ್ಯ ಅದೆಲ್ಲವನ್ನು ಕೂಡ ನಾವು ಪರಾಮರ್ಶೆ ಮಾಡಬೇಕಾಗತ್ತೆ. ಸದ್ಯ ಈ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರು ಬಹಳಷ್ಟು ಜನ ಪೊಲೀಸರು, ಕೆಲವೊಂದು ಪೊಲೀಸರು ತುಂಬ ನೀಚ ಮಟ್ಟದ ಅಪ್ರಾಮಾಣಿಕ ಪೊಲೀಸ್ನವರು ಇದ್ದಾರೆ, ತುಂಬ ಪ್ರಾಮಾಣಿಕ ಪೊಲೀಸ್ನವರು ಕೂಡ ಇದ್ದಾರೆ. ಆ ಥರದ ವರ್ಗದವರಲ್ಲಿ ಈ ಒಬ್ಬ ಪೊಲೀಸ್ ಕೂಡ ಇನ್ನೊಂದು ರೀತಿಯ ವರ್ಗಕ್ಕೆ ಸೇರ್ತಾನೆ. ಆ ಟೈಮ್ನಲ್ಲಿ ನಾನು ಹೊರಗೆ ಬಂದ ಮೇಲೆ ಗಂಡನಿಗೆ ಹೇಳಬೇಕು ಅನ್ನೋ ಧೈರ್ಯ ಬರಲಿಲ್ಲ, ಹಾಗಾಗಿ ತುಂಬ ನರ್ವಸ್ ಆಗಿದ್ದೆ. ಆ ಕ್ಷಣದಲ್ಲಿ ಹೇಳಲಿಲ್ಲ. ಈಗಾಗಲೇ ಈ ಮಹಿಳೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಅವನ ಮರ್ಯಾದೆಯನ್ನು ತೆಗಿಬೇಕು, ಜೊತೆಗೆ ಅವನ ನಿಜ ಬಣ್ಣ ಬಯಲಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದನ್ನು ದೂರನ್ನು ಅಥವಾ ಕಿರುಕುಳವನ್ನು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರೋದು. ಖಾಸಗಿ ಮಾಧ್ಯಮಕ್ಕೂ ಕೂಡ ಇಂಟರ್ವ್ಯೂವನ್ನು ಕೊಟ್ಟಿರೋದು. ಈಗಾಗಲೇ ನಾವು ನೇರವಾಗಿ ಸಂಪರ್ಕ ಮಾಡಿದಾಗ SP ಆಫೀಸ್ಗೂ ಕೂಡ ನಾವು ದೂರನ್ನು ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದ್ದೀವಿ, ವಕೀಲರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಕೂಡ ಇಟ್ಟಿದ್ದೀವಿ ಅಂತ ಆ ಮಹಿಳೆ ಮತ್ತು ಅವರ ಪತಿಯು ಕೂಡ ಮಾತನಾಡಿದ್ರು. ಅವರು ಕೂಡ ಹೇಳಿದ್ರು ಅವ್ರ ಸಂದರ್ಶನವನ್ನು ಸಾಧ್ಯವಾದರೆ ಮಾಡೋ ಪ್ರಯತ್ನವನ್ನು ಕೂಡ ಮಾಡೋಣ. ವೀಕ್ಷಕರೇ, ಈ ಜಮೀನು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ದೂರು ಕೊಡಲಿಕ್ಕೆ ಯಾರೇ ಹೋಗಲಿ ಇದೇ ರೀತಿಯಾಗಿ DYSP ಮಾಡೋದು. ಈ ಹಿಂದೆ ಕೂಡ ಆರಂಭದಲ್ಲಿ ಮೊದಲ ಮಹಿಳೆ ಗೊತ್ತು ನಿಮಗೆ, ಪಾವಗಡ ಮೂಲದ ಮೊದಲ ಮಹಿಳೆಗೂ ಕೂಡ ಇದೇ ರೀತಿಯಾದಂಥ ದೌರ್ಜನ್ಯ ಎಸಗಿದ್ದು. ಅದಾದ ಮೇಲೆ ಆ ವಿಡಿಯೋ ವೈರಲ್ ಆಗಿದ್ದು. ಅದೇ ಪೊಲೀಸ್ ಠಾಣೆ ಒಬ್ಬ ವ್ಯಕ್ತಿ ಅದನ್ನು ಶೂಟ್ ಮಾಡಿ ಅದಾದ ನಂತರ ಆ ಮಹಿಳೆ ಆ ವಿಡಿಯೋ ವೈರಲ್ ಆದ ನಂತರ ಕಂಪ್ಲೇಂಟ್ ಕೊಟ್ಟಿರೋದು. ಕಂಪ್ಲೇಂಟ್ ಕೊಟ್ಟ ಮೇಲೆ BNS ಆ್ಯಕ್ಟ್ ಅಡಿಯಲ್ಲಿ 68, 75, 79 ಅಂದರೆ 68, 75, 79 ಅಡಿಯಲ್ಲಿ ಕೇಸ್ ಕೂಡ ದಾಖಲಿಸಿಕೊಂಡು ಅದಾದ ಮೇಲೆ ಅದೇ DYSPಯನ್ನು ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಿದ್ದು. ಅದಾದಮೇಲೆ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇರಿಸಿದ್ದು. ಇದೆಲ್ಲವೂ ಕೂಡ ಈಗ ಇತಿಹಾಸ. ಅದೇನೇ ಇರಲಿ, ಮುಂದೆ ಏನಾಗುತ್ತೆ, ಇನ್ನೂ ಅವಾಂತರಗಳು ಇನ್ನೂ ಎಷ್ಟೆಲ್ಲ ಒಂದೊಂದೇ ಬಯಲಿಗೆ ಬರುತ್ತೆ, ಎಷ್ಟು ಸಂಕಷ್ಟವಾಗುತ್ತೆ ಇನ್ನು ಮುಂದೆ ಕಾನೂನು ಹೋರಾಟ ಅನ್ನೋದು ಕೂಡ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಮುಖಾಂತರ, ಮುಂದಿನ ಹಾದಿಯ ಮುಖಾಂತರ, ಈ ಮಹಿಳೆಯ ಮುಂದಿನ ನಡೆಯ ಮುಖಾಂತರ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಇನ್ನಷ್ಟು ವಿಡಿಯೋ, ಇನ್ನಷ್ಟು ಸ್ಪೆಷಲ್ ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.